ಕೇಂದ್ರ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್. ಶೇಕಡ 2ರಷ್ಟು ತುಟ್ಟಿ ಭತ್ಯೆ ಹೆಚ್ಚಳ ಮಾಡಿದೆ ಕೇಂದ್ರ. ನೌಕರರು ಮತ್ತು ಪಿಂಚಣಿದಾರರಿಗೆ ಶೇಕಡ 2ರಷ್ಟು ಡಿಎ ಹೈಕ್ ಮಾಡುವಂತ ನಿರ್ಧಾರ ಬಂದಿದೆ. 2ರಷ್ಟು ಶೇಕಡವಾರು ತುಟ್ಟಿ ಭತ್ಯೆ ಹೆಚ್ಚಳ ಮಾಡುವಂತ ನಿರ್ಧಾರಕ್ಕೆ ಬಂದಿದ್ದು ನೌಕರರು ಮತ್ತು ಪಿಂಚಣಿದಾರರಿಗೆ. ಪ್ರಮುಖವಾಗಿ ವೇತನ ಹೆಚ್ಚಳ ಬೇಡಿಕೆ ಬೆನ್ನಲ್ಲೇ ಡಿಎ ಅನ್ನ ಕೇಂದ್ರ ಹೆಚ್ಚಿಸಿದೆ. ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ. ವೇತನ ಹೆಚ್ಚಳ ಬೇಡಿಕೆ ಬೆನ್ನಲ್ಲೇ ಡಿಎ ಹೆಚ್ಚಿಸಿದೆ ಕೇಂದ್ರ. ಸಿಬ್ಬಂದಿಗಳ ಡಿಎ ಶೇಕಡ 58ರಿಂದ ಶೇಕಡ 60ಕ್ಕೆ ಏರಿಕೆ ಆಗಲಿದೆ. ಈ ಮೂಲಕ ಅಂದ್ರೆ ಸುಮಾರು 1.19 ಕೋಟಿ ಉದ್ಯೋಗಿಗಳು ಮತ್ತು ಪಿಂಚಣಿದಾರರಿಗೆ ಇದರಿಂದ ಪ್ರಯೋಜನವಾಗಲಿದೆ. ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಬಾಕಿ ಹಣ ಕೂಡ ಲಭ್ಯ ಆಗುತ್ತೆ. ಅಂದ್ರೆ ಹೆಚ್ಚುತ್ತಿರುವ ಹಣದುಬ್ಬರ ಸರಿದೂಗಿಸೋದಕ್ಕೆ ಕೇಂದ್ರ ತೆಗೆದುಕೊಂಡಿರುವಂತಹ ಕ್ರಮ ಇದು. ಕೇಂದ್ರ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಕೊಡ್ತಾ ಇರುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್. ಶೇಕಡ 2ರಷ್ಟು ತುಟ್ಟಿ ಭತ್ಯೆ ಹೆಚ್ಚಳ ಮಾಡಿದ ಕೇಂದ್ರ. ನೌಕರರು ಮತ್ತು ಪಿಂಚಣಿದಾರರಿಗೆ ಶೇಕಡ 2ರಷ್ಟು ಡಿಎ ಹೈಕ್ ಮಾಡಿದ್ದು ಜನವರಿ 1, 2026ರಿಂದಲೇ ಅನ್ವಯವಾಗುವಂತೆ ಹೆಚ್ಚಳ ಮಾಡಾಗಿದೆ. ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಕೂಡ ಸಿಕ್ಕಿದೆ. ಇದಕ್ಕೆ ವೇತನ ಹೆಚ್ಚಳ ಬೇಡಿಕೆ ಬೆನ್ನಲ್ಲೇ ಡಿಎ ಹೆಚ್ಚಿಸಿದೆ ಕೇಂದ್ರ. ಸಿಬ್ಬಂದಿಯ ಡಿಎ ಶೇಕಡ 58ರಿಂದ ಶೇಕಡ 60ಕ್ಕೆ ಏರಿಕೆಯಾಗಲಿದೆ. ಅಂದ್ರೆ ಈ ಮೂಲಕ ಸುಮಾರು ಶೇಕಡವಾರು ನಾವು ನೋಡ್ತಾ ಹೋದ್ರೆ ಇಲ್ಲಿ ಸುಮಾರು 1.19 ಕೋಟಿ ಉದ್ಯೋಗಿಗಳು ಮತ್ತು ಪಿಂಚಣಿದಾರರಿಗೆ ಇದರ ಪ್ರಯೋಜನ ಸಿಗಲಿದೆ. ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಬಾಕಿ ಹಣ ಕೂಡ ಲಭ್ಯ ಆಗಲಿದೆ. ಈಗ ಹೆಚ್ಚಾಗ್ತಾ ಇರುವಂತಹ ಹಣದುಬ್ಬರವನ್ನು ಸರಿದೂಗಿಸೋದಕ್ಕೆ ಕೇಂದ್ರ ತೆಗೆದುಕೊಂಡಿರುವಂತಹ ಕ್ರಮ ಇದು. ಸಿಬ್ಬಂದಿಗಳ ಡಿಎ ಶೇಕಡ 58ರಿಂದ ಶೇಕಡ 60ಕ್ಕೆ ಏರಿಕೆ ಮಾಡಲಾಗಿರುವಂಥದ್ದು. ಆ ಮೂಲಕ ಕೇಂದ್ರ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಸಿಕ್ಕಿದಂತಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.